ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಜಾತ್ರೆ 2ನೇ ದಿನ. ಮೇಯ್ನ್ ಎಲ್ರಿಗೂ ಇವತ್ತೇ ಬೇಕಾಗಿರೋದು, ಏಕಂತಂದರೆ ಇವತ್ತು ಬಂದುಬಿಟ್ಟು ನಾನ್ ವೆಜ್ ಇರುತ್ತೆ. ಅದಕ್ಕಿಂತ ಮುಂಚೆ ಬೆಳಿಗ್ಗೆನೇ ಇಲ್ಲಿ ದೇವ್ರ ಕುಣಿತಾ ಇರುತ್ತೆ. ಊರ ಮುಂದೆ ದೇವ್ರನ್ನ ಕುಣಿಸ್ತಾರೆ. ವೀರಭದ್ರ ಸ್ವಾಮಿ, ಅಪ್ಪೇನಹಳ್ಳಿ ಅಮ್ಮ ಎಲ್ಲ ದೇವ್ರುಗಳೆಲ್ಲ ಕರ್ಕೊಂಬಂದಿರ್ತಾರಲ್ಲ, ದೇವ್ರ ಕುಣಿತಾ ಇರುತ್ತೆ. ಅದರಲ್ಲೂ ನಮಗೆ ಏನಂತ ಅಂದರೆ ನಮ್ಮೂರಲ್ಲಿ ವೀರಭದ್ರ ಸ್ವಾಮಿ ಕುಣಿಯೋದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ಇದನ್ನಂತೂ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ವೀರಭದ್ರ ಸ್ವಾಮಿ ಕುಣಿಯೋದು ನೋಡೋದಕ್ಕೆ ಒಂದು ಚೆಂದ. ವಾದ್ಯ ಮಾಡ್ತಾ ಇರ್ತಾರೆ, ಮತ್ತು ಸೋಬಾನ ಹೇಳ್ಕೊಂಡವರು ವಾದ್ಯ ಮಾಡ್ತಾ ಇರಬೇಕಾದ್ರೆ ಹೋಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ತಾ ಇರುತ್ತೆ. ಅವರು ಸೋಬಾನ ಹೇಳೋದನ್ನು ಕೇಳಿಸ್ಕೊಂಡು ವೀರಭದ್ರ ಸ್ವಾಮಿ ಕುಣಿಯೋದು, ಅದನ್ನಂತೂ ನೋಡೋದಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಮೈಯೆಲ್ಲ ರೋಮಾಂಚನ ಅನ್ನಿಸ್ತಾ ಇರುತ್ತೆ. ಹಾಗೆ ನಿಮ್ಮೆಲ್ಲರ ಮೇಲೂ ಕೂಡ ದೇವರ ಆಶೀರ್ವಾದ ಇರಲಿ. ಇನ್ನು ಬೆಳಗ್ಗೆನೇ ಬೇಗ ದೇವ್ರ ಕುಣಿತನ ಸ್ಟಾರ್ಟ್ ಮಾಡ್ತಾರೆ. 10 ಗಂಟೆ ಅಷ್ಟರಲ್ಲಿ ಮುಗಿಸ್ತಾರೆ. ಯಾಕಂತಂದರೆ ತುಂಬ ಬಿಸಿಲು ಅಲ್ವಾ, ಹಾಗಾಗಿ. ಅದ್ರ ಜೊತೆಗೆ ಊರಲ್ಲಿ ಎಲ್ಲರೂ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹಣ್ಣು, ಕಾಯಿ, ಹೂವು ಎಲ್ಲ ತೊಗೊಂಬಂದಿರ್ತಾರೆ. ಎಲ್ಲ ಪೂಜೆ ಸಾಮಾನುಗಳನ್ನು ಒಂದೇ ಹತ್ರ ಇಟ್ಬಿಟ್ಟು ದೇವರಿಗೆ ಎಲ್ಲ ದೇವ್ರುಗಳಿಗೂ ಪೂಜೆನೂ ಸಹ ಮುಗಿಸ್ಕೊತಾರೆ.
ಅಕ್ಕ ಏನೇನು ಸ್ಪೆಷಲ್ ಇವತ್ತು? ಚಿಕನ್ ಮಟನ್. ಚಿಕನ್ ಫ್ರೈಯಾ ಸಾಂಬಾರಾ? ಚಿಕನ್ ಫ್ರೈ ನನ್ನ ಫೇವ್ರೆಟ್. ನಿಂಗೇನು ಬೇಕು? ಚಿಕನ್ ಫ್ರೈ ವಿತ್ ರಾಗಿ ಮುದ್ದೆ. ರಾಗಿ ಮುದ್ದೆ, ರೈಸು. ಹಾಂ, ಮಟನ್ ಸಾಂಬಾರು ಮಾಡ್ತಿದ್ದೆ. ನನ್ನ ವಾಚ್ ಚೆನ್ನಾಗಿಲ್ಲ, ಕೇಳಬೇಡ. ಚೆನ್ನಾಗೇ ಇದೆ. ಇನ್ನು ಇವತ್ತು ನಾನ್ ವೆಜ್ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ನಾನ್ ವೆಜ್ ಅಡುಗೆನ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಏಕೆ ಅಂತಂದರೆ ಸಂಜೆಗೆ ಊಟ ಇರೋದ್ರಿಂದ ಸಂಜೆ ಅಷ್ಟರಲ್ಲಿ ಒಂದು 7 o'clock ಅಷ್ಟರಲ್ಲಿ ಎಲ್ಲ ಅಡುಗೆನೂ ರೆಡಿ ಇರಬೇಕು. ಹಾಗಾಗಿ ಬೇಗ ಬೇಗ ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಮತ್ತು ನನ್ನ ನಾದಿನಿ ಮಟನ್ ಸಾಂಬಾರು ಮಾಡ್ತಾಯಿದ್ರು, ನಾನು ಇಲ್ಲಿ ಚಿಕನ್ ಫ್ರೈ ಮಾಡ್ತಾಯಿದ್ದೆ. ನಮ್ಮ ಮನೇಲಲ್ಲೇನು ಈ ಸತಿ ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ. ಒಂದು 10 kg ಮಟನ್ನು ಮತ್ತು ಒಂದು 8 kg ಚಿಕನ್ ತೊಗೊಬಂದು ಸಿಂಪಲಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಮಾವ ಟೀ ಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಚಿಕನ್ ಫ್ರೈ ಮಾಡ್ತಾ ಹಾಗೆ ಅವರಿಗೆ ಟೀನೂ ಸಹ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮನೇನೂ ಕ್ಲೀನ್ ಮಾಡಿಬಿಟ್ಟು ನಾವು ಕೂಡ ರೆಡಿ ಆದರೆ ಇನ್ನು ಗೆಸ್ಟ್ ಬಂದಾಗ ಅವರಿಗೆ ಊಟಕ್ಕೆಲ್ಲ ಬಡಿಸ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಅವರೆಲ್ಲ ಬಂದಾಗ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದೇ ಮರ್ತೋದೆ. ಏಕೆ ಅಂತಂದರೆ ಎಲ್ಲರೂ ಬಂದಾಗ ಏನಂತಂದರೆ ಅಪರೂಪಕ್ಕೊಮ್ಮೆ ಸೇರ್ತೀವಲ್ಲ, ಹಾಗಾಗಿ ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ವೀಡಿಯೋ ತೊಗೋಬೇಕು ಅನ್ನೋದೇ ಮರ್ತೋಗುತ್ತೆ. ಅಷ್ಟರಲ್ಲಿ ಆಲ್ರೆಡಿ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿತ್ತು. ನಮ್ಮ ಅಕ್ಕನ ಮಗಳು ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ, ಅಕ್ಕ ಬನ್ನಿ ಬನ್ನಿ ಅಂತ ಕಾಲ್ ಮಾಡ್ತಾಯಿದ್ಲು. ಸರಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಬಂದವ್ರಿಗೆ ಊಟಕ್ಕೆಲ್ಲ ಬಡಿಸಿ ಅವರೆಲ್ಲ ಹೊರಟ್ರೆ ಆಮೇಲೆ ಆರ್ಕೆಸ್ಟ್ರಾ ನೋಡೋಣ ಅಂತ ಬಂದ್ವಿ. ಖಂಡಿತ ಆರ್ಕೆಸ್ಟ್ರಾ ಅಂತ ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಬಟ್ ಇಲ್ಲಿ ಆರ್ಕೆಸ್ಟ್ರಾ ನೋಡೋದಕ್ಕೆ ಸಿಕ್ಕಾಬಟ್ಟೆ ಜನ ಸೇರಿದ್ರು. ಎಷ್ಟು ಜನ ಸೇರಿದ್ರು ಅಂತಂದರೆ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಸಹ ಪ್ಲೇಸ್ ಇಲ್ಲ, ಅಷ್ಟು ಜನ ಸೇರಿದ್ರು. ಇನ್ನು ಆರ್ಕೆಸ್ಟ್ರಾ ಅಂದಮೇಲೆ ಈ ವಯಸ್ಸಿನ ಹುಡುಗರು ಇರ್ತಾರಲ್ಲ, ಅವ್ರುಗಳೆಲ್ಲ ಈ ರೀತಿ ಸೇರ್ಕೊಂಡು ಕುಣಿಯೋದು ಇದೆಲ್ಲ ಕಾಮನು. ನಿಜವಾಗ್ಲೂ ಆರ್ಕೆಸ್ಟ್ರಾದಲ್ಲಿ ಕುಣಿಯೋರು ನೋಡೋದಕ್ಕಿಂತ ಈ ಹುಡುಗರು ಕುಣಿಯೋದೇ ಎಷ್ಟೋ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಇನ್ನು ಅಕ್ಕನ ಮಕ್ಕಳೆಲ್ಲ ಸೇರಿಕೊಂಡು ನಾವು ಕೂಡ ಪರ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅವತ್ತು ಏನೋ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಅವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು.
ಲಾಸ್ಟಲ್ಲಿ ಊರವರು ಹುಡುಗರುಗಳೆಲ್ಲ ಸೇರಿಕೊಂಡು ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಕುಲದಲ್ಲಿ ಕೀಳೆ ಆವುದು ಆ ಸಾಂಗಿಗೆ. ಏಯ್ ಮುದ್ದು, ಓಯ್ ಬಾ ಬಾರೋ, ನಿಂಗ್ ಪೋಸ್ ಕೊಡು ಅಂತಿಲ್ಲ, ಇಳಿದ್ ಬಾ. ಬಾ ಇಳ್ದು. ನಾವೆಲ್ಲ ಸ್ನಾನ ಮಾಡ್ಕೊಂಡು ದೇವ್ರ ನೋಡಕ್ ಹೋಗೋಣ ಆಯ್ತಾ? ಇವಳು ಬೇಡ, ಇವನ್ ಬೇಡ. ಏಯ್ ತೀಟೆ ಸುಬ್ಬ. ಏಯ್ ಮುದ್ದು, ಮುದ್ದು ನೀನ್ ಯಾಕೆ ಹಿಂಗ ಆಡ್ತೀಯ? ಓಯ್ ಮುದ್ದು, ಇಲ್ಲಿ ನೋಡು ಮುದ್ದು, ನೀನ್ ಯಾಕೆ ಹಿಂಗ ಆಡ್ತೀಯ? ನೀರಾ ಅಮ್ಮ ನೀರಂತ ಮುದ್ದು ಆಯ್. ಖುಷಿಯಾಗಿದ್ದೀರಾ? ಚೆನ್ನಾಗಿದ್ದೀರಾ? ಇನ್ನು ಇದು ಬಂದು ಜಾತ್ರೆಯ 3ನೇ ದಿನ. ಇವತ್ತು ಸಂಜೆ ದೇವರನ್ನ ಕಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಡಿಸ್ತಾ ಇದ್ದಾರೆ. ದೇವ್ರನ್ನ ಕಳಿಸ್ಬೇಕಾದ್ರೆ ಹೇಗೆ ಅಂತಂದರೆ ಇಡೀ ಊರ ಜನನೇ ಬಂದು ಕಳಿಸ್ಬೇಕು, ಇಲ್ಲ ಅಂತಂದರೆ ದೇವರು ಹೊರಡೋದಿಲ್ಲ. ಇನ್ನು ಇಲ್ಲಿ ಎಲ್ಲರೂ ದೇವ್ರನ್ನ ಕಳ್ಸೋದಕ್ಕೆ ಅಂತ ಬಂದಿದ್ದಾರೆ. ದೇವ್ರು ಹೊರಡೋದಕ್ಕಿಂತ ಮುಂಚೆ ದೇವರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಕಳಿಸ್ತಾರೆ. ನೋಡಿ ಅಲ್ಲಿ ಕೆಲವರು ಕಳ್ಸೋದಕ್ಕೆ ಬಂದಿಲ್ಲ, ಅಲ್ಲಲ್ಲೇ ನಿಂತಿದ್ದಾರೆ. ದೇವ್ರು ಏನು ಮಾಡುತ್ತೆ ಅಂತಂದರೆ ವಾಪಸ್ ಹೋಗ್ಬಿಟ್ಟು ಎಲ್ಲರೂ ಮತ್ತೆ ಕರ್ಕೊಂಬರುತ್ತೆ. ಮತ್ತೆ ಕರ್ಕೊಂಬಂದ್ಬಿಟ್ಟು ನಾವು ಎಲ್ಲರೂ ಹೋಗ್ಬಿಟ್ಟು ದೇವ್ರು ಕಳಿಸಿ ಬರಬೇಕು. ಎಲ್ಲರೂ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ದೇವರು ಎಲ್ಲರೂ ಸುತ್ತಲೂ 3 ರೌಂಡು ಬಂದುಬಿಟ್ಟು ಆಮೇಲೆ ದೇವರು ಹೋಗೋದು.
ಸ್ವಾಮಿ ಅಲ್ಲಿ ಕಾಸಂದಿ ಅವಳ ಕಾಸಂದಿ ಐತಲ್ಲ